ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಾಡಿನ ಶರಣ ಶರಣೆಯರಿಗೆ ವೈದ್ಯ ಶ್ರೀ ಚನ್ನಬಸವಣ್ಣ ಮಾಡ್ತಕ್ಕಂಥ ಅನಂತ ಶರಣ ಶರಣಾರ್ಥಿಗಳು. ನಾನು ನಿಮ್ಮ ನೆಚ್ಚಿನ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಟಾಟಾ ನಗರ, ಬೆಂಗಳೂರು. ಮೊದಲನೇದಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಎರಡೂ ಕಾಲುಗಳನ್ನು ಈ ರೀತಿ ನೇರ ಮಾಡ್ಕೋಬೇಕು. ಈ ರೀತಿ ನೇರ ಮಾಡ್ಕೊಂಡ್ಮೇಲೆ ನಮ್ಮ ಆ್ಯಂಕಲ್ ಜಾಯಿಂಟನ್ನು ನಿಧಾನವಾಗಿ ಸಡಿಲ ಮಾಡ್ಕೋಬೇಕು. ನಮ್ಮ ಇಡೀ ಶರೀರದ ಭಾರ ನಮ್ಮ ಪಾದದ ಮೇಲೆ ಬೀಳೋದ್ರಿಂದ ಅಲ್ಲಿ ಜಾಸ್ತಿ ಒತ್ತಡ ಉಂಟಾಗಿರುತ್ತೆ. ಯಾವಾಗ ಪಾದದ ಮೇಲೆ ನಾವು ಜಾಸ್ತಿ ಒತ್ತಡವನ್ನು ಹಾಕಿ ಕೆಲಸ ಮಾಡ್ತೇವೋ ಅವಾಗೇನಾಗುತ್ತೆ, ಲೂಸ್ ಆಗಿಬಿಡುತ್ತೆ ಇದೆಲ್ಲ ಕಾಲುಗಳು. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಈ ಕೀಲುಗಳು, ನರಗಳು ಇಲ್ಲೆಲ್ಲ ಏನಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಸಡಿಲ ಮಾಡ್ಕೋಬೇಕು ಪೂರ್ತಿ. ಇಡೀ ನಮ್ಮ ದೇಹದ ಭಾರವನ್ನು ಹೊರತಕ್ಕಂಥ ಕಾಲುಗಳಲ್ಲಿ ನಾವೇನು ಮಾಡ್ಕೋಬೇಕು, ಮಾಂಸಖಂಡಗಳನ್ನು ಸ್ವಲ್ಪ ಸಡಿಲ ಮಾಡ್ಕೋಬೇಕು. ಹೀಗೆ ಇದಾದಮೇಲೆ ಹೀಗೆ ಮೇನ್ಲಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಪಾದಗಳಲ್ಲಿ ರಕ್ತ ಸಂಚಾರ ಸರಿಯಾಗುತ್ತೆ. ಯಾವಾಗ ನಮ್ಮ ಪಾದಗಳಲ್ಲಿ ರಕ್ತ ಸಂಚಾರ ಸರಿಯಾಗಿರುತ್ತೆ ಆವಾಗ ನಮ್ಮ ಮೆದುಳು ತುಂಬ ಕೂಲಾಗಿರುತ್ತೆ. ಯಾಕಂತೇಳಿದ್ರೆ ನಮ್ಮ ಇಡೀ ದೇಹದ ಕೊನೆ ಆಗೋದೆಲ್ಲಿ ಅಂತೇಳಿದ್ರೆ ನಮ್ಮ ಕೈ ಬೆರಳು ಮತ್ತು ನಮ್ಮ ಕಾಲು ಬೆರಳುಗಳಲ್ಲಿ. ಹಾಗಾಗಿ ಕೈ ಬೆರಳು ಮತ್ತು ಕಾಲು ಬೆರಳುಗಳಲ್ಲಿ ಏನಾಗಿರಬೇಕು, ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರಬೇಕು. ಹೀಗೆ ಮಾಡಿದ್ಮೇಲೆ ಸ್ವಲ್ಪ ಮೊಣಕಾಲಿನ ಜಾಯಿಂಟನ್ನು ಕೂಡ ಸ್ವಲ್ಪ ಸಡಿಲ ಮಾಡ್ಕೋಬೇಕು. ಉಸಿರು ತಗೋಬೇಕು, ಮಡಚಬೇಕು, ಉಸಿರು ಬಿಡ್ತಾ ಸ್ಟ್ರೈಟ್ ಮಾಡ್ಕೋಬೇಕು. ಇದನ್ನು ಯಾವ ವಯಸ್ಸಿನವ್ರು ಬೇಕಾದರೂ ಮಾಡ್ಬೋದು. ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರನ್ನ ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಹೀಗೆ ನೇರ ಕುತ್ಕೋಬೇಕು. ಹೀಗೆ ಒಂದು 20 ಸರಿ ಮಾಡಬೇಕು. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಹಿಡ್ಕೋಬೇಕು. ಮುಂದೆ ಮುಂದೆ ನೋಡಬೇಕು, ಬೆಂಡಾಗಬೇಕು. ಇದಕ್ಕೆ ಪಶ್ಚಿಮೋತ್ತಾಸನ ಅಂತ ಕರೀತಾರೆ. ನಿಧಾನ ಬೆಂಡಾಗಿ ನಿಮ್ಮ ತಲೆ ತೆಗೆದುಕೊಂಡು ಬಂದು ನಿಮ್ಮ ಮೊಣಕಾಲಿಗೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಹೊಟ್ಟೆಯಲ್ಲಿರ್ತಕ್ಕಂಥ ಈ ಎಲ್ಲ ಮಾಂಸಖಂಡಗಳಲ್ಲಿ ಏನು ಮಾಡ್ಕೋಬೇಕು ಅಂತೇಳಿದ್ರೆ ಸ್ಥಿರತೆಯನ್ನು ತಂದುಕೋಬೇಕು. ಅಲ್ಲಿರ್ತಕ್ಕಂಥ ಗಲೀಜನ್ನು ಹೊರಗಡೆ ಹಾಕಬೇಕು ಅಂತೇಳಿದ್ರೆ ಇದನ್ನು ಮಾಡಬೇಕು. ಹೀಗೆ ಹೀಗೆ ಬೆಂಡಾಗಬೇಕು. ಹೀಗೆ ಸಾಧ್ಯವಾದಷ್ಟು ಬೆಂಡಾಗಬೇಕು. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ಅಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಹೀಗೆ ಒಂದು 5 ನಿಮಿಷ ಮಾಡಬೇಕು. ಇದನ್ನು ಜಾಸ್ತಿ ಬೆನ್ನು ಇರೋರು ಮಾಡಬಾರ್ದು. ಬೆನ್ನು ಇರ್ತದಲ್ವ, ಲೋವರ್ ಬ್ಯಾಕ್ ಪೇನು,
ಅವರು ಮಾಡ್ಲಿಕ್ಕೆ ಹೋಗಬಾರ್ದು. ಲೋವರ್ ಬ್ಯಾಕ್ ಪೇನ್ ಇದ್ದವರು ಫಾರ್ವರ್ಡ್ ಬೆಂಡಿಂಗನ್ನು ಜಾಸ್ತಿ ಅವಾಯ್ಡ್ ಮಾಡಬೇಕು. ಅದಕ್ಕೆ ಯೋಗವನ್ನು ನುರಿತ ಒಬ್ಬ ಗುರುಗಳ ಹತ್ರನೇ ಕಲಿಬೇಕು ಅಂತ ಹೇಳೋದು. ನೀವು ಬಾಡಿಯನ್ನು ಬೆಂಡ್ ಮಾಡೋ ಟೈಮಲ್ಲಿ ಉಸಿರಾಟ ತುಂಬ ಇಂಪಾರ್ಟೆಂಟ್. ಉಸಿರು ಎಷ್ಟು ನೀವು ಫ್ಲೋ ಮೂಮೆಂಟಲ್ಲಿ ತೆಗೆದುಕೊಂಡು ಹೋಗ್ತಿರೋ ಅಷ್ಟೇ ಫ್ಲೋ ಮೂಮೆಂಟಲ್ಲಿ ನಿಮ್ಮ ಬಾಡಿ ಬೆಂಡ್ ಆಗುತ್ತೆ. ಇಲ್ಲಿ ನೋಡಿ, ನಿಧಾನವಾಗಿ ಉಸಿರು ತೊಳ್ತಾ ಮೇಲೆ ವಾಪಸ್ ಹೀಗೆ. ಇದಕ್ಕೆ ಪಶ್ಚಿಮೋತ್ತಾಸನ ಅಂತ ಕರೀತಾರೆ. ಹಾಗೆಯೇ ಇನ್ನೂ ಕೆಲವೊಂದಿಷ್ಟು ಆಸನಗಳಿದ್ದಾವೆ. ಆ ಎಲ್ಲ ಆಸನಗಳನ್ನು ಏನು ಮಾಡೋಣ, ಒಂದು ಚಿಕ್ಕ ವಿರಾಮದ ನಂತರ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಕುಳಿತು ಮಾಡ್ಕೊಳ್ತಕ್ಕಂಥ ಕೆಲವೊಂದಿಷ್ಟು ಆಸನಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಹಾಗಿದ್ರೆ ಇನ್ನೊಂದಿಷ್ಟು ಆಸನಗಳು ಹೇಗೆ ನಾವು ಕುಳಿತು ಅಭ್ಯಾಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ ನೇರ ಮಾಡ್ಕೋಬೇಕು. ನೇರ ಮಾಡ್ಕೊಂಡ್ಮೇಲೆ ಸ್ಟ್ರೈಟಾಗಿ ಕೂತ್ಕೋಬೇಕು. ನಿಮ್ಮ ಬೆನ್ನು ಹುರಿ ಇದೆಯಲ್ವಾ, ಅದು ತುಂಬ ಸ್ಟ್ರೈಟಾಗಿರಬೇಕು. ಸ್ಟ್ರೈಟಾಗಿದ್ದಾಗ ಮಾತ್ರ ನೀವು ಯಾವುದೇ ಆಸನಗಳಲ್ಲಿ ಸ್ಥಿರವಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ನಿಧಾನವಾಗಿ ಈ ಬಲಗಾಲನ್ನು ಈ ರೀತಿ ಹಿಂಗೆ ಕ್ಯಾಚ್ ಮಾಡ್ಕೋಬೇಕು. ಕ್ಯಾಚ್ ಮಾಡ್ಕೊಂಡ್ಮೇಲೆ ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಂಡಿರ್ಬೇಕು. ಲಾಕ್ ಮಾಡಿಕೊಂಡು ಕಾಲನ್ನು ಸ್ಟ್ರೈಟ್ ಮಾಡಬೇಕು. ಸ್ಟ್ರೈಟ್ ಮಾಡಿ ಆದಮೇಲೆ ಈ ಪೂರ್ತಿ ಕಾಲನ್ನು ಸ್ಟ್ರೈಟ್ ಮಾಡಿ ಆದಮೇಲೆ ನಿಮ್ಮ ಮೊಣಕಾಲನ್ನು ತೆಗೆದುಕೊಂಬಂದು ಹಣೆಗೆ ಸ್ಪರ್ಶ ಮಾಡಬೇಕು. ವಾಪಸ್. ಇದಕ್ಕೆ ಕ್ರೌಂಚಾಸನ ಅಂತ ಕರೀತಾರೆ. ವಾಪಸ್ ಬನ್ನಿ. ಇದಾದಮೇಲೆ ನಿಮ್ಮ ಈ ಕಾಲು ನೇರ ಕುತ್ಕೋಬೇಕು. ನೇರ ಕುತ್ಕೊಂಡ್ಮೇಲೆ ನಿಮ್ಮ ಕಾಲನ್ನ ಸ್ಟ್ರೈಟ್ ಮಾಡ್ಕೋಬೇಕು. ನಿಮ್ಮ ಕಾಪ್ ಮಸಲ್ ಆಗಿರ್ಬೋದು, ನಿಮ್ಮ ನೀ ಜಾಯಿಂಟ್ ಆಗಿರ್ಬೋದು, ನಿಮ್ಮ ಥೈ ಮಸಲ್ ಆಗಿರ್ಬೋದು, ಎಲ್ಲ ಕಡೆಗೂ ಏನಾಗುತ್ತೆ, ರಕ್ತ ಸಂಚಾರ ಆಗುತ್ತೆ. ನಿಮ್ಮ ಮೀನಖಂಡದ ಭಾಗ ಅಂದರೆ ಈ ಭಾಗ, ಮೊಣಕಾಲಿನ ಹಿಂಬದಿಯ ಭಾಗ ಮತ್ತು ಹಿಂಬದಿಯ ಭಾಗ ಮತ್ತು ತೊಡೆ ಭಾಗ, ಈ ಪೂರ್ತಿ ಭಾಗದಲ್ಲಿ ಏನಾಗುತ್ತೆ, ಸ್ಟ್ರೆಚಿಂಗ್ ಆಗುತ್ತೆ. ಸ್ಟ್ರೈಟಾಗಿ ಹಿಂಗೆ ಮಾಡಿದ್ರೆ, ನೀವು ಹಿಂಗೆ ಮಡಚ್ಕೊಂಡ್ರೆ ಸ್ಟ್ರೆಚಿಂಗ್ ಆಗಲ್ಲ. ಇಲ್ಲಿ ಇನ್ನೇನು ಮಾಡಬೇಕು, ಕಾಲನ್ನು ಸ್ಟ್ರೈಟ್ ಮಾಡಬೇಕು, ಸ್ಟ್ರೆಚ್ ಮಾಡಬೇಕು. ಇಲ್ಲಿ ಪೂರ್ತಿ ಸ್ಟ್ರೆಚ್ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಅಕಸ್ಮಾತ್ ನಿಮ್ಗೆ ಇಲ್ಲಿ ಹಿಡ್ಕೊಳ್ಳಿಕ್ಕೆ ಆಗದಿದ್ರೆ ಇಲ್ಲಿ ಹಿಡ್ಕೋಬೇಕು. ಆದರೆ ಕಾಲು ರಿಮೈನಿಂಗ್ ಸ್ಟ್ರೈಟ್, ಕಾಲು ಸ್ಟ್ರೈಟಾಗೇ ಇರಬೇಕು. ಅದಕ್ಕೆ ಯಾರಿಗಾಗುತ್ತೋ ಅವರಿಲ್ಲಿ ಸ್ಟ್ರೈಟ್, ನೇರವಾಗಿ ಮತ್ತೆ ವಾಪಸ್ ಬನ್ನಿ. ನಿಮ್ಮ ಈ ಕಾಲು ನೇರ ಕುತ್ಕೋಬೇಕು. ನೇರ ಕುತ್ಕೊಂಡ್ಮೇಲೆ ನಿಮ್ಮ ಕಾಲನ್ನ ಸ್ಟ್ರೈಟ್ ಮಾಡ್ಕೋಬೇಕು. ವಾಪಸ್. ಮತ್ತು ಈ ಕಾಲು ಈ ರೀತಿ ನೀವು ಎಷ್ಟು ಸರಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಮಿನಿಮಮ್ ಒಂದು 20 ಸರಿ ಮಾಡಬೇಕು. ಈ ಕಾಲಿಂದ 10 ಸರಿ, ಈ ಕಾಲಿಂದ 10 ಸರಿ, ಮಿನಿಮಮ್ 20 ಸರಿ ಮಾಡಲೇಬೇಕಾಗುತ್ತೆ. ಉಸಿರು ತಗೋಬೇಕು. ಉಸಿರು ಬಿಡ್ತಾ ನಿಮ್ಮ ಕಾಲನ್ನು ಮೇಲೆತ್ತಬೇಕು. ವಾಪಸ್ ಬನ್ನಿ. ನಿಧಾನವಾಗಿ ಕಾಲನ್ನು ಸ್ಟ್ರೈಟ್ ಮಾಡಿ ಹಿಂಗೆ ಹಿಡ್ಕೋಬೇಕು. ಸಾಧ್ಯವಾದರೆ ಈ ರೀತಿ ಎರಡು ಕೈಯನ್ನು ಇಂಟರ್ಲಾಕ್ ಮಾಡ್ಕೋಬೇಕು. ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಇದನ್ನು ಎಷ್ಟು ಸರಿ ಮಾಡ್ಕೋಬೇಕು, ಸುಮಾರು 20 ಸರಿ ಮಾಡಬೇಕು. ಇದಾದಮೇಲೆ ಎರಡು ಕಾಲನ್ನು ಕ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ಎರಡು ಕಾಲು ಹಿಂಗೆ ಇಟ್ಕೋಬೇಕು. ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ ಮೇಲೆ ಸಾಧ್ಯವಾದಷ್ಟರ ಮಟ್ಟಿಗೆ ಮೇಲೆ ಹತ್ತಬೇಕು. ವಾಪಸ್. ಕೆಲವು ಜನರಿಗೆ ಎರಡು ಕಾಲು ಮೇಲೆ ಹತ್ತಲಿಕ್ಕೆ ಕಷ್ಟ ಆಗುತ್ತೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಬರುತ್ತೆ. ನಿಧಾನವಾಗಿ ಮಡಚ್ಕೋಬೇಕು. ಮೊದಲು ಸ್ಟೆಬಿಲಿಟಿ ತಂದ್ಕೋಬೇಕು ಕಾಲಲ್ಲಿ. ಇದು ವೆರಿಕೋಸ್ ವೇನ್ಗೆ ಮತ್ತು ಕಾಲಿನಲ್ಲಿ ಉಂಟಾಗಿರ್ತಕ್ಕಂಥ ನರಗಳ ದೌರ್ಬಲ್ಯತೆಗೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ವಾಪಸ್. ನಿಧಾನ ಎತ್ತಬೇಕು ಮೇಲೆ. ಸಾಧ್ಯವಾದಷ್ಟು ನಿಧಾನ 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 ನಿಧಾನ. ಅಲ್ಟಿಮೇಟ್ಲಿ ನಿಮ್ಮ ಮೊಣಕಾಲಿಗೆ ನಿಮ್ಮ ಹಣೆ ಟಚ್ ಆಗಬೇಕು.
ವಾಪಸ್ ಸ್ಟ್ರೈಟ್. ನೇರ ಕೂತ್ಕೊಳ್ಳಿ. ಕೇವಲ ನಿಮ್ಮ ಕಾಲುಗಳು ಮತ್ತು ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಹೋಗಿ. ಪ್ರತಿಯೊಂದು ಆಸನ ಮಾಡಿದ ಮೇಲೂ ಗಮನಿಸ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಗಮನಿಸ್ತಾ ಹೋಗಿ. ಸ್ವಲ್ಪ ಕಾಲು ಬೆರಳುಗಳನ್ನ ಈ ರೀತಿ ಮೂಮೆಂಟ್ ಮಾಡ್ತಾ ಹೋಗಿ. ಹೀಗೆ ಹೀಗೆ ಮೂಮೆಂಟ್ ಮಾಡ್ತಾ ಹೋಗಬೇಕು. ಹೀಗೆ ಮೂಮೆಂಟ್ ಮಾಡ್ತಾ ಹೋಗಿ. ಇದಕ್ಕೆ ಕ್ರೌಂಚಾಸನ ಅಂತ ಕರೀತಾರೆ. ಇದನ್ನು ನಾವು ಮಾಡ್ತಾ ಹೋದಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೇಹದ ಒಳಗಡೆ ಸ್ಥಿರತೆ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಆಸನ ಮಾಡಿದ್ರೆ ಕೂಡ ಅದರಲ್ಲಿ ಸ್ಟೇ ಮಾಡ್ತಕ್ಕಂಥದ್ದನ್ನು ಕಲಿತಾ ಹೋಗಬೇಕು. ಇದನ್ನು ಯಾವಾಗ ನಾವು ಕಲಿತೀವಿ ಆವಾಗ ನಿಜವಾಗ್ಲೂ ನಾವು ಯೋಗ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಈಗೇನು ಮಾಡಬೇಕು, ಈಗ ನಾನು ಮಾಡ್ತಕ್ಕಂಥ ಆಸನಕ್ಕೆ ಇದಕ್ಕೆ ತಿತಲಿ ಆಸನ ಅಂತ ಕರೀತಾರೆ. ಅಂತ ಹೇಳಿದ್ರೆ ಬಟರ್ಫ್ಲೈ ಅಂತ ಕರೀತಾರೆ. ನಾವೇನು ಮಾಡ್ಕೋಬೇಕು, ಆ ಬಟರ್ಫ್ಲೈ ಮಾಡೋದಕ್ಕಿಂತ ಮೊದಲು ನಮ್ಮ ಕಾಲುಗಳನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಅದಕ್ಕೆ ಲೋಲಾಸನ ಅಂತ ಕರೀತಾರೆ. ಹೇಗೆ ಲೋಲಾಸನ, ಅದನ್ನು ಮಾಡೋದು ಹೇಗೆ? ಲೋಲ ಅಂತ ಹೇಳಿದ್ರೇನು, ಜೋಗಳ ಹಾಡೋದು ಅಂತ ಅರ್ಥ. ಇದಕ್ಕೆ ಲೋಲಾಸನ ಅಂತ ಕರೀತಾರೆ. ಎಡಗಾಲ ಪಾದವನ್ನು ಬಲಗೈಯಿಂದ ಹಿಡ್ಕೋಬೇಕು. ಈ ಎಡಗಾಲ ಮೊಣಕಾಲನ್ನು ಎಡಗೈಯಿಂದ ಹಿಡ್ಕೋಬೇಕು. ನೇರವಾಗಿ ಕುತ್ಕೋಬೇಕು. ಹಿಂಗೆ ನೇರವಾಗಿ ಕುತ್ಕೊಂಡು ಬೆನ್ನು ಹುರಿ ನೇರವಾಗಿರಬೇಕು. ಸ್ವಲ್ಪ ಹಿಂಗೆ ಅಲುಗಾಡಿಸ್ಬೇಕು ಇದನ್ನು. ಹೀಗೆ ಹೀಗೆ ಅಲುಗಾಡಿಸ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ ಈ ಭಾಗದಲ್ಲಿ ರಕ್ತ ಸಂಚಾರ ಆಗುತ್ತೆ. ನಿಮ್ಮ ಈ ತೊಡೆಯ ಭಾಗದಲ್ಲಿ, ಈ ಸೊಂಟದ ಕೆಳಭಾಗದಲ್ಲಿ ಅಲ್ಲಿ ಯಾವಾಗ ರಕ್ತ ಸಂಚಾರ ಆಗುತ್ತೆ ನಿಮಗೆ ಮೂತ್ರಕೋಶದ ಸಮಸ್ಯೆಗಳು, ಮೂತ್ರಪಿಂಡದ ಸಮಸ್ಯೆ ಅದೆಲ್ಲವೂ ಕಡಿಮೆ ಆಗ್ತಾ ಬರುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಸಡಿಲ ಇರಬೇಕು. ಹೀಗೆ ಕೆಳಗಡೆ ಕುತ್ಕೊಂಡು ಊಟ ಮಾಡೋದ್ರಿಂದ ಬೇಗ ಫುಡ್ ಡೈಜೆಸ್ಟ್ ಆಗುತ್ತೆ. ಈ ರೀತಿ ಈ ಕಡೆ ಮಾಡಿ, ಈ ರೀತಿ ಇದೆಲ್ಲ ಪೂರ್ತಿ ಸಡಿಲ ಆಗಬೇಕು. ನೆಟ್ಟಗೆ ಕುತ್ಕೋಬೇಕು ಮೊದಲು. ಹೀಗೆ ಒಂದು 20 ಸರಿ ಮಾಡ್ಬೇಕು. ಹೀಗೆ ಈಗ ಹಿಂಗೆ ಇಟ್ಕೋಬೇಕು. ಈಗ ಮಾಡಿ, ಹೀಗೆ ಮಾಡಬೇಕು. ನೋಡಿ ಎಷ್ಟು ಆನಂದ ಆಗ್ತದೆ ನಮಗೆ. ಅಪ್ಪಿಕೊಳ್ಳೋದನ್ನು ಮರೆತುಬಿಟ್ಟೆ ಜೀವನದಲ್ಲಿ ನಾವು. ಎಲ್ಲರ ಮೇಲೆ ದ್ವೇಷ, ಎಲ್ಲರ ಮೇಲೂ ಸಿಟ್ಟು, ಎಲ್ಲರ ಮೇಲೂ ಕ್ರೋಧ, ಜೀವನವೇ ಹಾಳಾಗಿ ಹೋಗ್ತಾ ಇದೆ. ಅದಕ್ಕೆ ಒಂಚೂರು ಅಪ್ಪಿಕೊಳ್ಳೋದನ್ನು ಕಲಿಬೇಕು. ಅಪ್ಪಿಕೊಂಡಾಗ ಮಾತ್ರ ಅದು ನಮ್ಮನ್ನು ಒಪ್ಪಿಕೊಳ್ಳುತ್ತೆ. ಹೊಟ್ಟೆ ಯಾವತ್ತು ಸಪೂರ್ವಾಗಿರಬೇಕು, ಎದೆ ಉಬ್ಕೊಂಡಿರಬೇಕು. ನಮ್ದೇನಾಗಿದೆ, ಎದೆ ಸಪೂರ್ವಾಗಿದೆ, ಹೊಟ್ಟೆ ಉಬ್ಕೊಂಡಿದೆ. ಹಾಗೆ ಹೀಗೆ ಮಾಡ್ತಾ ಹೋಗಿ. ಹೀಗೆ ಮಾಡ್ತಾ ಹೋದಾಗ ನಿಮ್ಮ ಕಿಡ್ನಿ ಏನಾಗುತ್ತೆ, ಸ್ವಸ್ಥವಾಗುತ್ತೆ. ಪ್ಲಸ್ ನಿಮ್ಮ ಗಾಲ್ ಬ್ಲೆಡರ್, ಇದು ಶುಗರ್ಗೆ ಕೂಡ ಒಳ್ಳೆಯದು. ಹೀಗೆ ಆಮೇಲೆ ಸ್ಟ್ರೈಟ್ ಮಾಡ್ಕೋಬೇಕು. ಸ್ಟ್ರೈಟ್ ಮಾಡ್ಕೊಂಡ್ಮೇಲೆ ಹಿಂಗೆ ಮಡಚಬೇಕು, ಹೀಗೆ ತಗೋಬೇಕು, ಮತ್ತು ವಾಪಸ್ ಬರಬೇಕು. ಕಾಲು ಎತ್ತಬೇಕು, ಬೆಂಡ್ ಮಾಡ್ಕೋಬೇಕು, ಕಾಲು ಮೇಲೆ ಎತ್ತಬೇಕು, ಮತ್ತು ಸ್ಟ್ರೈಟ್ ಮಾಡ್ಕೋಬೇಕು. ಇದಕ್ಕೆ ಸೂಕ್ಷ್ಮ ವ್ಯಾಯಾಮ ಅಂತ ಕರೀತಾರೆ. ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಮತ್ತು ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಒಟ್ಟಿನಲ್ಲಿ ಈ ನಮ್ಮ ಯೋಗ ಕಾರ್ಯಕ್ರಮದಲ್ಲಿ ಎಲ್ಲ ಕಾಯಿಲೆಗಳಿಗೂ ಸುಲಭ ಪರಿಹಾರ ಇದ್ದೇ ಇದೆ. ಏನೇ ಕಾಯಿಲೆ ಇರಲಿ, ಇದನ್ನು ನಿರಂತರವಾಗಿ ನೋಡಿದ್ರೆ ಎಲ್ಲ ಕಾಯಿಲೆಗಳ ವಿರುದ್ಧ ನೀವು ದಿಗ್ವಿಜಯವನ್ನು ಸಾಧಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಆಸನವನ್ನು ಮಾಡಿಕೊಂಡ ಆದ ಮೇಲೆ ನಾವೇನು ಮಾಡ್ಕೋಬೇಕು, ತಿತಲಿ ಆಸನವನ್ನು ಮಾಡ್ಕೋಬೇಕಂದ್ರೆ ಬಟರ್ಫ್ಲೈ ಅಂತ ಕರೀತಾರೆ. ಹಾಗಾಗಿ ಇನ್ನಷ್ಟು ಕುಳಿತುಕೊಂಡು ಮಾಡ್ತಕ್ಕಂಥ ಆಸನಗಳನ್ನು ಇನ್ನೊಂದು ಚಿಕ್ಕ ಬ್ರೇಕ್ನ ನಂತರ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೊದಲನೇದಾಗಿ ತಿತಲಿ ಆಸನವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ರ ಬಗ್ಗೆ ನೋಡೋಣ ಬನ್ನಿ. ನೇರವಾಗಿ ಕುತ್ಕೊಂಡಿರಬೇಕು. ನಿಮ್ಮ ಎರಡೂ ಕೈಗಳಿಂದ ಈ ಕಾಲುಗಳನ್ನು ಹಿಡ್ಕೋಬೇಕು. ಹಿಂಗೆ ಹಿಡ್ಕೊಂಡು ನಿಮ್ಮ ಎರಡೂ ಕಾಲುಗಳನ್ನು ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ನೇರವಾಗಿ ನೋಡಬೇಕು, ನೇರವಾಗಿ ಕುತ್ಕೊಂಡಿರಬೇಕು. ತಲೆ, ಕುತ್ತಿಗೆ, ಬೆನ್ನು ಹುರಿ ನೇರವಾಗಿರಲಿ. ಇದಕ್ಕೆ ತಿತಲಿ ಆಸನ ಅಂತ ಕರೀತಾರೆ, ಅಂದರೆ ಬಟರ್ಫ್ಲೈ. ಇದಾದಮೇಲೆ ಎರಡು ಕೈಗಳನ್ನ ಹಿಂಗೆ ಇಟ್ಕೋಬೇಕು. ನಿಧಾನವಾಗಿ ನಿಮ್ಮ ಕತ್ತನ್ನು ಬೆಂಡ್ ಮಾಡಿ
ನಿಮ್ಮ ಕತ್ತನ್ನು ನೆಲಕ್ಕೆ ಸ್ಪರ್ಶ ಮಾಡೋಕ್ಕೆ ಪ್ರಯತ್ನ. ವಾಪಸ್ ನೆಲಕ್ಕಾಗದಿದ್ರು ಅಟ್ಲೀಸ್ಟ್ ಏನು ಮಾಡಬೇಕು, ಇಲ್ಲಾದರೂ ಸ್ಪರ್ಶ ಮಾಡಬೇಕು. ವಾಪಸ್ ಈ ಥರ ಮಾಡೋದ್ರಿಂದ ಯೂಟ್ರಸ್ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ನೋಡಿ, ಕೆಲವು ಜನರಿಗೆ ಗರ್ಭಕೋಶ ತನ್ನ ಜಾಗದಿಂದ ಬೇರೆ ಕಡೆ ಸರಿದು ಹೋಗ್ಬಿಟ್ಟಿರುತ್ತೆ. ಆ ಯೂಟ್ರಸ್ ಡಿಸ್ಪ್ಲೇಸ್ಮೆಂಟ್ ಸಮಸ್ಯೆಯು ಕೂಡ ದೂರ ಆಗುತ್ತೆ. ಮತ್ತು ಮೆನ್ಸಸ್ ಪ್ರಾಬ್ಲಮ್ ಇರುತ್ತೆ, ಮತ್ತು PCOD ಸಮಸ್ಯೆ ಇರುತ್ತೆ. ಆ ಎಲ್ಲ ಸಮಸ್ಯೆಗಳು ಈ ರೀತಿ ಮಾಡೋದ್ರಿಂದ ದೂರ ಆಗುತ್ತೆ. ಈ ರೀತಿ 1 2 3 ಹೀಗೆ ಒಂದು 20 ಬಾರಿ ಮಾಡಬೇಕು. ಈ ರೀತಿ ಒಂದು 20 ಬಾರಿ ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ, ಈ ಭಾಗ ಸೊಂಟದ ಭಾಗ ತುಂಬ ಫ್ಲೆಕ್ಸಿಬಲ್ ಆಗುತ್ತೆ. ಯಾವಾಗ ಸೊಂಟ ಫ್ಲೆಕ್ಸಿಬಲ್ ಆಗುತ್ತೆ ಆವಾಗ ಸೊಂಟದಲ್ಲಿ ಎನರ್ಜಿ ಬಿಲ್ಡ್ ಆಗುತ್ತೆ. ಇದಕ್ಕೆ ತಿತಲಿ ಆಸನ ಅಂತ ಕರೀತಾರೆ. ಇದಾದಮೇಲೆ ಇನ್ನೊಂದು ಆಸನ ನಿಮ್ಗೆ ಕುಳಿತುಕೊಂಡು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದನ್ನು ಹೇಳ್ಕೊಡ್ತೇನೆ. ಇದಕ್ಕೆ ಮಂಡೂಕಾಸನ ಅಂತ ಕರೀತಾರೆ. ಮಂಡೂಕಾಸನವನ್ನು ಹೇಗೆ ಮಾಡೋದು ನೋಡ್ಕೊಳ್ಳಿ. ನೇರವಾಗಿ ಕೂತ್ಕೊಂಡಿರಬೇಕು. ಹೇಗೆ ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರನ್ನು ಹೊರಗಡೆನೇ ಹೋಲ್ಡ್ ಮಾಡಬೇಕು. ಹೊಟ್ಟೆಯನ್ನು ಆದರೆ ಸ್ವಲ್ಪ ಒಳಗಡೆ ಎಳಿಬೇಕು. ಎಳೆದ್ಬಿಟ್ಟು ಹೀಗೆ ಮೇಲೆ ಬಂದ ಮೇಲೆ ಉಸಿರು ತಗೋಬೇಕು. ಕೆಳಗಡೆ ಬಾಗೋ ಸಂದರ್ಭದಲ್ಲಿ ಉಸಿರು ತಗೋಬಾರ್ದು, ಎದ್ದೇಳೋ ಸಂದರ್ಭದಲ್ಲಿ ಉಸಿರು ತಗೋಬಾರ್ದು. ಕುಂಭಕ್ಕಲ್ಲೇ ಹೋಗಬೇಕು. ಯಾರು BP ಸಮಸ್ಯೆ ಇಲ್ವೋ, ಯಾರಿಗೆ ಹೃದಯ ಸಮಸ್ಯೆ ಇಲ್ವೋ, ಯಾರಿಗೆ ಅಸ್ತಮಾ ಸಮಸ್ಯೆ ಇಲ್ವೋ ಅವರು ಕುಂಭಕದಲ್ಲಿ ಮಾಡಬೇಕು. ಯಾರಿಗೆ ಇವೆಲ್ಲ ಸಮಸ್ಯೆಗಳಿದ್ದಾವೆ ಅವ್ರೇನು ಮಾಡಬೇಕು, ನಾರ್ಮಲಾಗಿ ಉಸಿರಾಡ್ತಾ ಮಾಡಬೇಕು. ಹೇಗೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಇದು ಶುಗರ್ಗೆ ತುಂಬ ಇಂಪಾರ್ಟೆಂಟು. ಹಿಂಗೆ ಕುತ್ಕೊಂಡ್ರೆ ಗ್ಯಾಸ್ಟ್ರಿಕ್ ಹೋಗುತ್ತೆ. ಊಟದ ನಂತರ ಈ ವಜ್ರಾಸನಲ್ಲಿ ಕುತ್ಕೊಂಡ್ರೆ ಗ್ಯಾಸ್ಟ್ರಿಕ್ಕೇ ಆಗಲ್ಲ ಜೀವನದಲ್ಲಿ. ಅದಕ್ಕೆ ನಾವೇನು ಮಾಡಬೇಕು, ಈ ರೀತಿ ಕುತ್ಕೋಬೇಕು. ಹೇಗಿರಬೇಕು ಇಲ್ಲಿ ನೋಡಿ, ಉಸಿರು ಬಿಡ್ತಾ ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ನಿಧಾನವಾಗಿ ಉಸಿರು ತೆಗೆದುಕೊಳ್ಬೇಕು, ನಿಧಾನವಾಗಿ ಬಿಡಬೇಕು, ನಿಧಾನ ಮೂಮೆಂಟ್ ಮಾಡಬೇಕು. ಎಷ್ಟು ನಾವು ನಿಧಾನವಾಗಿ ಮಾಡ್ತೇವೋ ಅಷ್ಟು ಒಳಗಡೆ ರಕ್ತ ಸಂಚಾರ ಮತ್ತು ಪ್ರಾಣ ಸಂಚಾರ ಸರಿಯಾಗುತ್ತೆ. ಅದಕ್ಕೆ ಸರಿಯಾದ ವಿಧಿಯಲ್ಲೇ ಮಾಡಬೇಕು. ಹೀಗೆ ಮಾಡಬೇಕು, ಹೀಗೆ ಇಟ್ಕೋಬೇಕು. ಒಂದು ಕುಂಭಕದಲ್ಲಿ ಮಾಡಬೇಕು, ಇನ್ನೊಂದು ಕುಂಭಕ ಇಲ್ಲದೆ ಮಾಡ್ಬೋದು. ಕುಂಭಕ ಇಲ್ಲದೆ ಅಂತ ಹೇಳಿದ್ರೆ ಉಸಿರು ಬಿಡಬೇಕು. ಉಸಿರು ಬಿಟ್ಟಾಗ ಕೆಳಗಡೆ ಬೆಂಡಾಗಿರ್ತಿರಲ್ಲ, ಇಲ್ಲಿ ನಾರ್ಮಲಾಗಿ ಉಸಿರಾಡಬೇಕು. ಶುಗರು 2-3 ತಿಂಗಳಿಗೆ ವಾಸಿ ಆಗಿಬಿಡುತ್ತೆ ಈ ಥರ ಮಾಡಿದ್ರೆ. ಮತ್ತು ಉಸಿರು ತೆಗೆದುಕೊಳ್ತಾ ಮೇಲೆ. ಸೆಕೆಂಡ್ ವೇರಿಯೇಷನ್, ಸ್ವಲ್ಪ ಹೈಯರ್ ವೇರಿಯೇಷನ್ ಯಾವ್ದು ಅಂತ ಹೇಳಿ ನಾನು ಹೇಳಿದ್ನಲ್ವ, ಉಸಿರು ತೆಗೆದುಕೊಳ್ಬೇಕು. ಉಸಿರು ಬಿಟ್ಟಾದ್ಮೇಲೆ ಹೊರಗಡೆನೆ ಹೋಲ್ಡ್ ಮಾಡಬೇಕು, ಒಳಗಡೆ ಅಲ್ಲ ಉಸಿರನ್ನು, ಹೊರಗಡೆ. ಅದಕ್ಕೆ ಬಾಹ್ಯ ಕುಂಭಕ ಅಂತ ಕರೀತಾರೆ. ಹೊರಗಡೆ ಹೋಲ್ಡ್ ಮಾಡಿ ಹೊಟ್ಟೆಯನ್ನು ಎಳೆದ್ಬಿಟ್ಟು ಕೈಯನ್ನು ಹಿಂಗೆ ಇಟ್ಕೊಂಡು ಏನು ಮಾಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಕುಂಭಕ ಮಾಡಬೇಕು, ಹೊಟ್ಟೆ ಒಳಗಡೆ ಎಳಿಬೇಕು. ಮೇಲೆ ಬಂದಮೇಲೆ ಉಸಿರು ತಗೋಬೇಕು. ಇದಾದಮೇಲೆ ಹೀಗೆ ಇಟ್ಕೊಂಡು ಮಾಡ್ಬೋದು. ಹೀಗೆ ಇಟ್ಕೊಂಡು ಮಾಡಿದ್ವಲ್ವ, ಹೀಗೆ ಇಟ್ಕೊಂಡು ಸೇಮು ಇದೇ ರೀತಿ ಹೀಗೆ ಮಾಡ್ಬೋದು. ಹೀಗೆ ಇದನ್ನು ಕಡಿಮೆ ಅಂತ ಹೇಳಿದರೂ ಕೂಡ ನೀವು ಇದನ್ನು ಒಂದು 15-20 ಬಾರಿ ಮಾಡಬೇಕು. ಕುಳಿತುಕೊಂಡು ಮಾಡ್ತಕ್ಕಂಥ ಕೆಲವೊಂದಿಷ್ಟು ಆಸನಗಳನ್ನ ಹೇಳ್ತೇನೆ. ಇದಕ್ಕೆ ನೌಕಾಸನ ಅಂತ ಕರೀತಾರೆ. ಏನಂತಂದರೆ ನೌಕಾಸನ. ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿ. ನಿಮ್ಮ 2 ಕಾಲುಗಳನ್ನ ಮೊದಲು ಮಡಚ್ಕೋಬೇಕು. ಮಡಚ್ಕೊಂಡು ಮೊದಲು ಕೈಗಳನ್ನು ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಸ್ವಲ್ಪ ಮೂಮೆಂಟ್ ಮಾಡ್ಕೋಬೇಕು. ಇದೆಲ್ಲ ನೌಕಾಸನ ಮಾಡಲಿಕ್ಕೆ ಪೂರ್ವ ಸಿದ್ಧತೆ. ಒಂಚೂರು ಅದನ್ನ ಮಾಡಲಿಕ್ಕೆ ಸ್ಟ್ರೆಂತ್ ಬರುತ್ತೆ. ನೀವು ಒಂದೇ ಸರಿ ಆಸನ ಮಾಡ್ಲಿಕ್ಕೆ ಹೋದ್ರೆ ಆಗಲ್ಲ. ಕಾಲು ಸ್ಟ್ರೈಟ್ ಮಾಡ್ಕೋಬೇಕು, ರಿಲ್ಯಾಕ್ಸ್ ಮಾಡಬೇಕು, ದೀರ್ಘ ಉಸಿರಾಡಬೇಕು, ಹೊಟ್ಟೆಯನ್ನು ಗಮನಿಸ್ತಾ ಹೋಗ್ಬೇಕು. ಈ ಥರ ಮಾಡಿದ್ರೆ ಹೊಟ್ಟೆಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಬೇಗ ಕರಗೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಸಾಧ್ಯವಾದಷ್ಟರ ಮಟ್ಟಿಗೆ
ಹೊಟ್ಟೆ ಮೇಲೆ ಜಾಸ್ತಿ ಒತ್ತಡ ಹಾಕಿ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂತ ಹೇಳಿದ್ರೆ ಎರಡು ಕಾಲುಗಳನ್ನ ಮಡಚ್ಕೋಬೇಕು. ಮಡಚ್ಕೊಂಡು ಈ ರೀತಿ ಸ್ಟೇ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಈ ರೀತಿ ಸ್ಟೇ ಮಾಡಬೇಕು. ಕೈಗಳನ್ನ ಅಗಲ ಮಾಡ್ಕೋಬೇಕು. ಕಾಲುಗಳನ್ನ ಉದ್ದ ಮಾಡ್ಕೋಬೇಕು. ಕೈಗಳ ಮುಂದೆ ತೆಗೆದುಕೊಂಡ್ಬರ್ಬೇಕು. ವಾಪಸ್ ನೋಡಿ, ಕಾಲು ನೆಲಕ್ಕೆ ಟಚ್ ಮಾಡಬಾರ್ದು. ಹೀಗೆ ನಿಂತ್ಕೋಬೇಕು. ಹೀಗೆ ನಿಂತ್ಕೋಬೇಕು. ಹೀಗೆ ನೋಡಿ, ಕಾಲು ಪಾದಗಳು ನೆಲಕ್ಕೆ ಸ್ಪರ್ಶವಾಗಿರಬಾರ್ದು. ಅದಾದಮೇಲೆ ಹೀಗೆ ಸ್ಟೇ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದಾದಮೇಲೆ ಮುಂದೆ ಸಾಧ್ಯವಾದರೆ ಕೈಯಲ್ಲಿ ಚಿನ್ನ ಮುದ್ರೆ ಮಾಡ್ಕೊಳ್ಳಿ. ಮತ್ತೆ ವಾಪಸ್ ಇದೇ ರೀತಿ ಬರಬೇಕು. ಮತ್ತೆ ಮುಂದೆ, ಮತ್ತೆ ವಾಪಸ್. ಇದನ್ನು ಬರೀ ಒಂದೊಂದು ಕಾಲಿಂದನೂ ಮಾಡ್ಬೋದು. ವಾಪಸ್ ನೌಕಾ ಚಲನಾಸನ ಅಂತ ಕರೀತಾರೆ. ವಾಪಸ್ ಇದಾದಮೇಲೆ ಇದೇ ಮೂಮೆಂಟಲ್ಲಿ ಪೂರ್ತಿ ನೌಕಾಸನ. ಇಲ್ಲಿ ನೋಡಿ, 1 2 3 4. ನೀವು ಈ ರೀತಿ ಅಭ್ಯಾಸ ಮಾಡಿದ್ದೇ ಆದರೆ ನಿಮಗೆ ಹೊಟ್ಟೆ ಎಷ್ಟೇ ಜಾಸ್ತಿ ಇರಲಿ, ಎಷ್ಟೇ ಹೊಟ್ಟೆ ಊದ್ಕೊಂಡಿರಲಿ, ಎಷ್ಟೇ ಹೊಟ್ಟೆಲಿ ಗ್ಯಾಸ್ಟ್ರಿಕ್ ಇರಲಿ, ನಿಮಗೆ ಶುಗರ್ ಎಷ್ಟೇ ಇರಲಿ, ಕಡಿಮೆ ಆಗ್ತಾ ಬರುತ್ತೆ. ಇದು ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನೌಕಾಸನ. ಶುಗರ್ ಇರೋರಿಗೆ ತುಂಬ ಇಂಪಾರ್ಟೆಂಟ್ ಇದು. ಇದನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಿ. ಮಿನಿಮಮ್ ಎಷ್ಟು ಸರಿ ಅಂತ ಹೇಳಿದ್ರೆ, ನೀವು ಹೀಗೆ ಮಾಡಿದ್ರಲ್ಲ, ಹೀಗೆ 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 ಒಂದು 20 ಸರಿ ಮಾಡಬೇಕು. 20 ಸರಿ. ಅದಾದಮೇಲೆ ಹೀಗೊಂದು 20 ಸರಿ ಮಾಡಬೇಕು. ಹೀಗೆ ಹೀಗೆ ಸ್ಟೇ ಮಾಡಬೇಕು. ಎಷ್ಟು? ಒಂದು ಮಿನಿಮಮ್ 10 ಸೆಕೆಂಡ್ ಅದು ಸ್ಟೇ ಮಾಡಬೇಕು. ಮುಂದೆ ನೋಡ್ಬೇಕು ನೇರವಾಗಿ. ವಾಪಸ್ ಇದನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಆಸನಗಳನ್ನ ಶಾಸ್ತ್ರೀಯ ವಿಧಿಯಲ್ಲೇ ಮಾಡಬೇಕು. ಹಾಗಾಗಿ ಇನ್ನು ಮುಂದೆ ಮಲಗಿಕೊಂಡು ಮಾಡ್ತಕ್ಕಂಥ ಆಸನಗಳು ಯಾವ್ಯಾವು ಅಂತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಹಾಗಾಗಿ ಅಲ್ಲಿವರೆಗೂ ಎಲ್ಲ ನನ್ನ ಶರಣೆ ಬಾಂಧವರಿಗೂ ಅನಂತ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ.